ಶಿರಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಭಟ್ಕಳದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡಲು ಹೋಗಿ ಕಾಂಗ್ರೆಸ್ ಸಾಧನೆಯನ್ನೇ ದಾಖಲೆ ಸಮೇತ ಬಿಡುಗಡೆಗೊಳಿಸಿ ಫಜೀತಿಗೆ ಸಿಲುಕಿ ಬಿಜೆಪಿಗೆ ಮುಜುಗರ ತಂದೊಡ್ಡಿರುವ ಆರೋಪ ಕೇಳಿಬಂದಿದೆ. ಹೌದು, ಶಿರಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಮೊಸರಿನಲ್ಲೂ ಕಲ್ಲನ್ನು ಹುಡುಕುವ ಮನೋಭಾವ ಹೊಂದಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ಪ್ರತಿಯೊಂದು ಯೋಜನೆಯಲ್ಲೂ ತಪ್ಪು ಹುಡುಕುವ ಕೆಲಸ ಮಾಡಿ ಫೇಮಸ್ ಆಗಿದ್ದಾರೆ. ಈ ಮೂಲಕ ಅವರು ಬಿಜೆಪಿಯ ಸ್ವಯಂ ಘೋಷಿತ ಜಿಲ್ಲಾ ಮುಖಂಡರಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ಕ್ಷೇತ್ರವಾದ ಭಟ್ಕಳಕ್ಕೆ ಹೋಗಿ ಅಲ್ಲಿ ಸಚಿವರ ವಿರುದ್ಧವೂ ಕಿಡಿಕಾರುವ ಭರದಲ್ಲಿ ತಾವೇ ಮುಜುಗರಕ್ಕೀಡಾಗಿದ್ದಾರೆ. ಕಳೆದ 5 ವರ್ಷದಲ್ಲಿ ಜಿಲ್ಲೆಗೆ ಎಷ್ಟು ಹೊಸ ಬಸ್ಗಳು ಮತ್ತು ನವೀಕೃತ ಬಸ್ಗಳು ಬಂದಿವೆ ಎಂಬ ದಾಖಲೆಯನ್ನು ಬಿಡುಗಡೆಗೊಳಿಸುವ ಭರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಗಿಂತ ಕಾಂಗ್ರೆಸ್ ಸರ್ಕಾರದ 2.5 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚು ಬಸ್ಗಳು ಜಿಲ್ಲೆಗೆ ಬಂದಿರುವುದನ್ನು ಅವರು ದಾಖಲೆ ಸಮೇತ ಬಿಡುಗಡೆಗೊಳಿಸಿ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನ ಜಿಲ್ಲೆಯ ಜನತೆಗೆ ತಿಳಿಸುವ ಕಾರ್ಯ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಾದ 2018ರಿಂದ 2023ರವರೆಗೆ 5 ವರ್ಷಗಳಲ್ಲಿ ಒಟ್ಟು 87 ಹೊಸ ಬಸ್ಗಳನ್ನು ರಸ್ತೆಗಿಳಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ 2023ರಿಂದ 2025ರವರೆಗೆ ಕೇವಲ 2 ವರ್ಷಗಳಲ್ಲಿ 84 ಹೊಸ ಬಸ್ಗಳನ್ನು ಬಿಡುಗಡೆ ಮಾಡಿದೆ. ಇದೇ ಅವಧಿಯಲ್ಲಿ ಒಟ್ಟು 692 ಹಳೆಯ ಬಸ್ಗಳನ್ನು ನವೀಕರಿಸಬಹುದಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದರಲ್ಲಿ ಶಿರಸಿ ಘಟಕಕ್ಕೆ ಮಾತ್ರ 155 ಬಸ್ಗಳ ನವೀಕರಣ ನಡೆದಿದೆ ಎನ್ನುವ ಈ ಅಂಕಿಅಂಶಗಳ ಮೂಲಕ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನು ಅವರೇ ಸಾರಿದಂತಾಯಿತು. ಅವರೆಲ್ಲ ಕುಂದುಕೊರತೆಗಳ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಯಾರೋ ಹೇಳ್ತಾರೆ ಜಾತ್ರೆ ಹಳೆ ಬಸ್ ಬರುತ್ತೆ, ಅವಾಗ ಸಾಹೇಬರು ಎಲ್ಲ ಹೊಸ ಬಸ್ ಕೊಡಿ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯಾವುದೂ ಕೂಡ ಹೊಸ ಬಸ್ಸು ಬಂದಿರಲಿಲ್ಲ, 7 ವರ್ಷ ಆಗಿತ್ತು, ನಾವೇ ಈ ಹೊಸ ಬಸ್ ಕೊಟ್ಟಿದ್ದೇವೆ ಅಂತ ಹೇಳಿ ಮಂಕಾಳ ವೈದ್ಯರವರು ಶಿರಸಿಯ ಜಾತ್ರೆಯ ಪೂರ್ವಭಾವಿ ಮೀಟಿಂಗಲ್ಲಿ ಯಾವ ವೇದಿಕೆಯಲ್ಲಿ ರಾಜಕೀಯವನ್ನ ಮಾತಾಡಬಾರದು, ಜಾತ್ರಾ ಮೀಟಿಂಗ್ ಅಲ್ಲಿ SP ಇರ್ತಾರೆ, DFO ಇರ್ತಾರೆ, ಮಾನ್ಯ ಶಾಸಕರಿದ್ದಾರೆ, DC ಇದ್ದಾರೆ, ಈ ಎಲ್ಲ ಇಲಾಖೆಯ ಮುಖ್ಯಸ್ಥರು ಈ ಜಿಲ್ಲೆಯ ಅಂತ ಸಭೆಯಲ್ಲಿ ಇವರು ರಾಜಕೀಯವನ್ನು ಮಾತಾಡ್ತಾರೆ. ನಾನು ಅವಾಗ ಹೇಳಿದೆ, ಸಚಿವರೇ ನಮಸ್ಕಾರ, ಇಲ್ಲ ಹಿಂದೆ ನಮ್ಮ ಬಿಜೆಪಿ ಸರ್ಕಾರದ ಬಸ್ ಬಂದಿತ್ತು ಅಂತ ಹೇಳಿದೆ. ಆಗ ಅವರು ಇಲ್ಲ ಬಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸರ್ ನಾನು ದಾಖಲೆ ಇದೆ ಸರ್ ಅಂತ ಹೇಳಿದೆ. ದಾಖಲೆಯಲ್ಲಿ ಬಿಡುಗಡೆ ಮಾಡಿ, ಈ ವೇದಿಕೆ ಅಲ್ಲ ಇದು, ಈ ಮಂಕಾಳ ವೈದ್ಯ ಯಾವುದೂ ಕೂಡ ದಾಖಲೆಯಲ್ಲಿ ಮಾತನಾಡೋದಿಲ್ಲ, ಸುಳ್ಳು ಹೇಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತೆ ನಂತರ ಈ ದಾಖಲೆಯನ್ನು ಬಿಡುಗಡೆ ಮಾಡೋದು ಅಂತ ಹೇಳಿ ಮಂಕಾಳ ವೈದ್ಯ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ಭಟ್ಕಳಕ್ಕೆ ಬಂದು ಸಚಿವರಿಗೆ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ತಾವು ನೋಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಈ ಪ್ರತಿಯನ್ನು ಕೊಡ್ತೇನೆ. ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಬಸ್ ಬಂದಿರುತ್ತದೆ ಎಂಬಂತಹ ಪ್ರಶ್ನೆಗೆ KSRTC ಉತ್ತರ ಕೊಟ್ಟಿದ್ದಾರೆ. ಶಿರಸಿ ವಿಭಾಗಕ್ಕೆ 87 ಬಸ್ಸು ಹೊಸದಾಗಿ ಬಂದಿದೆ. ಅದರಲ್ಲಿ ಶಿರಸಿ ಘಟಕಕ್ಕೆ 28 ಬಸ್ ಬಂದಿರುತ್ತಾರೆ. ವಿಭಾಗಕ್ಕೆ 87 ಬಸ್ಸು, ಶಿರಸಿ ವಿಭಾಗಕ್ಕೆ 28 ಬಸ್ ಬಂದಿದೆ ಎಂಬುದಾಗಿ ಸಚಿವರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ಸಚಿವರು ಇತ್ತೀಚೆಗೆ ಹತಾಶರಾಗಿದ್ದಾರೆ. ಅಂದ್ರೆ ಯಾವ ವೇದಿಕೆಯಲ್ಲಿ ರಾಜಕೀಯವನ್ನ ಮಾತಾಡಬಾರ್ದು ಆ ವೇದಿಕೆಯಲ್ಲೂ ರಾಜಕೀಯ ಮಾತಾಡ್ತಾರೆ. ಇದೊಂದು ರೀತಿ ಹತಾಶ ಮನಸ್ಥಿತಿ. ಬಹುಶಃ ನನಗೆ ಅನಿಸ್ತಾ ಇದೆ, ಈ ಮಂಕಿಯ ಇಲೆಕ್ಷನ್ ಅನ್ನ ಸೋತ ಮೇಲೆ ನಮ್ಮ ಸಚಿವರು ಬಹಳ ಹತಾಶರಾಗಿದ್ದಾರೆ. ಅದಕ್ಕೆ ಜಾತ್ರೆ ಮೀಟಿಂಗ್ಗಳೆಲ್ಲ ಬರೋದು, ಎಲ್ಲಿ ರಾಜಕೀಯವನ್ನು ಮಾತನಾಡಬಾರ್ದಲ್ಲ ರಾಜಕೀಯವನ್ನು ಮಾತನಾಡೋದು, ಬಿಜೆಪಿಯವರನ್ನ ಬೈಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನೀಗ ಹೇಳ್ತಾ ಇದ್ದೇನೆ, ಸಾಹೇಬ್ರೆ ನನ್ನ ದಾಖಲೆ ಇದೆ, ತಾವು ಕ್ಷಮೆ ಕೇಳ್ತೀರಾ? ನನ್ನ ಕ್ಷಮೆ ಬೇಡ, ತಾಯಿ ಮಾಲಿಕಾಂಬೆ ಕ್ಷಮೆ ಕೇಳಿ. ಯಾಕೆ ಅಂದ್ರೆ ನೀವು ಬೇರೆ ವೇದಿಕೆ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ತಾವು ಬಹಳಷ್ಟು ಸುಳ್ಳು ಹೇಳಿ ನಮ್ಗೆ ಗೊತ್ತಿದೆ, 100 ಸುಳ್ಳು ಹೇಳಿದ್ದೀರಿ, ತೊಂದರೆ ಇಲ್ಲ, ಅದು ನಿಮಗೆ ಬಿಟ್ಟಿರೋದು ವೈಯಕ್ತಿಕ. ಆದ್ರೆ ಶಿರಸಿ ಜಾತ್ರೆಗೆ ಒಂದು ಯಾಕೆ ಸುಳ್ಳು ಹೇಳಿದ್ರಿ? ನಾ ಅಲ್ಲೇ ಉತ್ತರ ಕೊಡ್ತಿದ್ದೆ. ಆದ್ರೆ ಆ ಜಾತ್ರಾ ವೇದಿಕೆಯಲ್ಲಿ ಬೇಡ. ಯಾಕೆ ನಮ್ದೆಲ್ಲ ಏನಂದ್ರೆ ಆಮೇಲೆ ತಳ್ಳೋದು ಸ್ವಭಾವ, ಅಲ್ಲೇ ಇಟ್ರ ಅಲ್ಲೇ ಬಹುಮಾನ. ನೀವು ಸುಳ್ಳು ಹೇಳಿದ್ದೆ ಕಲ್ಲೇನ ತೋರಿಸಿ ಎದ್ದಿದ್ದು ಹೇಳ್ತಾ ಇದ್ದೆ, ಅಲ್ಲೇ ಇಟ್ರ ಅಲ್ಲೇ ಬಹುಮಾನ ಬೇಡ ಅಂತ ಯಾಕೆ ಬಿಟ್ಟೆ ಅಂತಂದ್ರೆ ಅದು ಆ ವೇದಿಕೆ ಅಂತ ಕಾರಣ.
ಇನ್ನು ಅಘನಾಶಿನಿ ಬೇಡ್ತಿ ನದಿ ತೀರು ಯೋಜನೆ ವಿಚಾರದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ನಡೆಸುವುದಾಗಿ ಘೋಷಣೆ ಮಾಡಿರುವ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅನಂತಮೂರ್ತಿ ಹೆಗಡೆ ಅವರು ಜಿಲ್ಲೆಯ ಹಿತಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಆದರೆ ಪಕ್ಷದ ರಾಜ್ಯಾಧ್ಯಕ್ಷರು, ಹೈಕಮಾಂಡ್ ಅಥವಾ ಮಾಜಿ ಮುಖ್ಯಮಂತ್ರಿಗಳು ಭಿನ್ನ ನಿಲುವು ತಳೆದರೆ ಮುಂದಿನ ನಡೆ ಏನು ಎಂಬ ಪ್ರಶ್ನೆಗೆ ಉತ್ತರಿಸುವ ವೇಳೆ ಅವರು ಗೊಂದಲಕ್ಕೆ ಒಳಗಾದರು. ಅಲ್ಲದೆ ಬೇಡ್ತಿ ಯೋಜನೆ ಹಾಗೂ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗಳನ್ನು ಮೊದಲ ಬಾರಿಗೆ ತಂದಿದ್ದು ಬಿಜೆಪಿ ಸರ್ಕಾರವೇ ಆಗಿದ್ದು ಆಗ ಬಜೆಟ್ನಲ್ಲೂ ಹಣ ಮೀಸಲಿಟ್ಟಿದ್ದರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅದೇ ಯೋಜನೆಗಳಿಗೆ ವಿರೋಧ ವ್ಯಕ್ತಪಡಿಸುವುದು ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾದ ಅನಂತಮೂರ್ತಿ ಅವರು ಸ್ಪಷ್ಟ ಉತ್ತರ ನೀಡದೆ ನುಣುಚಿಕೊಂಡರು. ಕಾಂಗ್ರೆಸ್ ಸರ್ಕಾರದ ಕಾಲೆಳೆಯಲು ಹೋದ ಅವರು ತಾವೇ ಪೇಚಿಗೆ ಸಿಲುಕಿ ನಗೆಪಾಟಲಿಗೆ ಗುರಿಯಾದರು ಎಂಬ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುವಂತಾಗಿತ್ತು. ಎಲ್ಲ ಯೋಜನೆ ಹೇಗಿದೆ ಅಂದ್ರೆ ಜನಕ್ಕೆ ಯಾವುದೇ ಅಕೌಂಟಬಿಲಿಟಿ ಸಿಗೋದಿಲ್ಲ, ಆ ರೀತಿ ಯೋಜನೆ ಘೋಷಣೆ ಮಾಡುವಂಥದ್ದು. ಈ ಸಮುದ್ರ ಎಷ್ಟು ಮಾಡೋದು, ಎಷ್ಟು ಪ್ಲಾಟ್ ಇದೆ ಅಂದ್ರೆ ಏನು ಗೊತ್ತಾಗುತ್ತೆ, ತೆಗೆದ ತಕ್ಷಣ ಮತ್ತು ಪ್ಲಾಸ್ಟಿಕ್ ಬಂದು ಕೂತ್ಕೊಳ್ತದೆ, ಹೌದಲ್ಲ? ಈ ರೀತಿಯ ಯೋಜನೆಗಳನ್ನು ತಾವು ರೂಪಿಸ್ತಾ ಇದ್ದೀವಿ. ಬೇಡ್ತಿಯಲ್ಲಿ ನಮಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ನವೆಂಬರ್ ಆದ ತಕ್ಷಣ ಸಂಪೂರ್ಣ ಡ್ರೈ ಆಗಿರ್ತದೆ. ಆ ಹೊಳೆಯನ್ನು ತೆಗೆಸಿ ನೀವು ಆ ಕಡೆ ತಿನ್ನಿಸ್ತೀರಿ ಅಂತ ಹೇಳ್ತೀರಿ. ಮೊದಲು ಬಿಜೆಪಿ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಚರ್ಚೆನೇ ಆಗಿಲ್ಲ. ಎಲ್ಲೂ ಕೂಡ ಬಿಜೆಪಿ ಸರ್ಕಾರದಲ್ಲಿ ಆ ಬಜೆಟ್ ಘೋಷಣೆ ಆಗಿರ್ಬೋದು, ಘೋಷಣೆ ಆಗಿದ್ದ ನಂತರದಲ್ಲಿ ಅದು ಚರ್ಚೆಗೆ ಬಂದಿಲ್ಲ, ಎಲ್ಲೂ ಮುಂದುವರೆದಿಲ್ಲ. ತಾವು ಇದನ್ನ ಯಾವುದೇ ಹಿತಾಸಕ್ತಿಗೋಸ್ಕರವಾಗಿ ಹೇಗೆ ಇಟ್ಕೊಂಡು ತಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ದಯಮಾಡಿ ಹೇಳ್ತೇನೆ, ತಾವೆಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಒಂದಾಗಿ ಶರಾವತಿ ಪಂಪ್ ಸ್ಟೋರೇಜ್ ಇರ್ಬೋದು, ನಮ್ಮ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಇರ್ಬೋದು, ದಯವಿಟ್ಟು ತಾವು ನಿಲ್ಲಿಸಬೇಕು. ರಾಜ್ಯ ಸರ್ಕಾರದ ಅಂತ ಹೇಳೋದು, ಕೇಂದ್ರ ಸರ್ಕಾರದ ಅಂತ ಹೇಳೋದು, 9 ಟಿಕೆಟ್ ಈ ರೀತಿಯ ಧೋರಣೆ ಬೇಡ ಅನ್ನುವಂಥದ್ದನ್ನ ಈ ಮೂಲಕವಾಗಿ ನಾನು ಮಂಗಳವಾರ ಕೇಳ್ಕೊಳ್ತಾ ಇದ್ದೇನೆ. ಸಾಧ್ಯತಾ ವರದಿ ಬೇರೆ ಅವರು ನಮ್ಮ ಜಿಲ್ಲೆ ಈಗ ಸ್ಪೀಕರ್ ನಿಮಿಷ 10ರಿಂದ ಎಷ್ಟು 5-6 ಸಲ ಅವರು ವಿಧಾನಸಭೆ ಬಂದವರು ನಮ್ಮ ಜಿಲ್ಲೆ ನಾನೇ ಹೇಳಿದ ಗೊತ್ತಿದ್ದವರು, ಅವರು ಅದನ್ನು ವಿರೋಧಿಸಬೇಕಿತ್ತಲ್ಲ. ಅಬ್ಜೆಕ್ಷನ್ ರೆಕಾರ್ಡ್ ಆಗಲಿಲ್ಲ ಅಂತ ಹೇಳ್ತಾರೆ. ಚರ್ಚೆ ಬಂದಿದ್ದೀರಾ ಗೊತ್ತಾ? ಈಗ ಆ ವಿಚಾರ ಬಂದಾಗ ಸಾಧಕ ಬಾಧಕ ಗೊತ್ತಿರಲಿಲ್ಲ. ಇಂಪ್ಲಿಮೆಂಟ್ ಈ ಸರ್ಕಾರಗಳು ಮಾಡಲಿಲ್ಲ. ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿದ್ರು. ಈಗಿನ ಸಚಿವರು ನಾನು ಅದಕ್ಕೆ ವಿರೋಧ ಇದ್ದೇನೆ, ನಾನು ಅದನ್ನ ಖಡಾಖಂಡಿತವಾಗಿ ಇದನ್ನು ವಿರೋಧಿಸ್ತೇನೆ ಅಂತ ಹೇಳ್ತಿದ್ದಾರೆ. ಅದೇ ಡಿ ಕೆ ಶಿವಕುಮಾರ್ ಬಂದಾಗ ಹೆಬ್ಬಾರು ಮತ್ತೆ ಹೆಬ್ಬಾರು ಮಾಡ್ತಾರೆ, ಹೆಬ್ಬಾರು ತೋರಿಸಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವು ಈಗ ಏನು ವರದಾ ಮತ್ತು ಬೇಡ್ತಿ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೀವಿ. ಹೆಬ್ಬಾರು ಅವರ ಅದನ್ನೇ ಅವರು ವಾಪಸ್ ಹೇಳೋದೇನು, ಅದೇ ವಿಷಯ ಬಂದಾಗ ಸ್ಪೀಕರ್ ಸಾಧಕ ಬಾಧಕ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು, ಈಗ ಗೊತ್ತಾಗಿದೆ ಅಂತಲ್ಲ, ಅದು ಇಂಪ್ಲಿಮೆಂಟ್ ಗೊತ್ತಾದ ಮೇಲೆ ಸರ್ ಈಗ ಏನ್ ಗೊತ್ತುಂಟ, ಯಾವುದೇ ಒಂದು ಪ್ರಾಜೆಕ್ಟ್ ಅಧಿಕಾರ ಕಳೆದುಕೊಂಡು ಕೂಡ ಸಾಧಕ ಅದೇ ಅಲ್ಲ, ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡು ಮಾಡಲಿಲ್ಲ ನಾವು. ಸರ್ ಒಂದ್ ನಿಮಿಷ, ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಸರ್ಕಾರ ಮಟ್ಟದಿಂದ ತರಬೇಕಾದ್ರೆ ಸಾಧಕ ಬಾಧಕಗಳ ಬಗ್ಗೆ ಥಿಂಕ್ ಮಾಡಿ ತಗೊಂಡು ಬರ್ಬೇಕು ತಾನೆ. ಅಲ್ಲ, ಕೊರೋನಾಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಸರ್, ಕೊರೋನಾಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಕೊರೋನಾ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಸರ್, ಕೊರೋನಾಕ್ಕೂ ಇದಕ್ಕೂ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸರ್. ಸ್ಕೆಚ್ ಇದೆ, ಗೌರ್ಮೆಂಟ್ ವೆಬ್ಸೈಟ್ ಇದೆ ನೋಡಿ. 2017 ಯಾವ ಸರ್ಕಾರ ಇತ್ತು ನೋಡಿ, 2017 ಈ ಪ್ರಾಜೆಕ್ಟು PFA ಆಗಿತ್ತು. 17 ಯಾವ ಸರ್ಕಾರ ಇತ್ತು, ಇರ್ಲಿ ಯಾವ ಸರ್ಕಾರ ಇತ್ತು ಮುಂದೆ ಅಂದ್ರೆ 18ಕ್ಕೆ ಬಂದವರು ಏನ್ ಮಾಡಿದ್ರು? ಸರಿ ಸರ್, 18ಕ್ಕೆ ಬಂದವರು ಏನ್ ಮಾಡಿದ್ರು? ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ರಮೇಶ್ ನಾಯ್ಕ್, ಗಣೇಶ್ ಹೆಗಡೆ, ಮಂಜುನಾಥ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ಶ್ರೀನಿವಾಸ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.